ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯದ 6ನೇ ವಾಕ್ಯದಿಂದ ನೋಡ್ರಿ. ಇದಲ್ಲದೆ ಆತನು ನಾನು ನಿಮ್ಮ ತಂದೆಯ ದೇವರು, ನಾನು ನಿಮ್ಮ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು. ನೋಡಿದ್ರ, ಮೋಶೆ ಬಳಿಯಲ್ಲಿ ದೇವರು ಮಾತನಾಡುವಾಗ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ನಾನು ಯಾರು? ನಾನು ಅಬ್ರಾಹ್ಮನ ದೇವರು. ಯಾಕೆ? ಅವನು ನನ್ನ ವಾಗ್ದಾನ ಕೇಳಿ ನಂಬಿಕೆಯಿಂದ ಎಲ್ಲವನ್ನ ಬಿಟ್ಟನು, ಸ್ವಂತದವರನ್ನ ಬಿಟ್ಟನು, ಬಂಧು ಬಳಗವನ್ನ ಬಿಟ್ಟನು, ಸ್ವದೇಶವನ್ನ ಬಿಟ್ಟನು, ನಾನು ತೋರಿಸಿದ ದೇಶದ ಕಡೆಗೆ ನಂಬಿಕೆ ಕಣ್ಣುಗಳಿಂದ ಕಂಡು ಅದನ್ನೇ ಎದುರು ನೋಡಿ ಆ ನಿರೀಕ್ಷೆಯಲ್ಲಿ ಯಾತ್ರೆ ಮಾಡಿದನು. ಅದರಿಂದ ಅವನು ನನ್ನ ಮಗನು ಅನ್ನೋದ್ರಲ್ಲಿ ನನಗೆ ನಾಚಿಕೆ ಪಡೋದಿಲ್ಲ, ನಾನು ನಾಚಿಕೆ ಪಡೋದಿಲ್ಲ. ಇವತ್ತು ಅಂತ ನಂಬಿಕೆ ವೀರರುಗಳು ಇದರ ಒಳಗಡೆ ಎದ್ದು ಹೇಳಬೇಕಾಗಿದೆ. ದೇವರು ನಿಮ್ಮ ಕುರಿತು ನಾಚಿಕೆ ಪಡಬಾರದು. ನಮ್ಮ ಮಕ್ಕಳು ನಮಗೆ ಒಳ್ಳೆಯ ಹೆಸರು ತಂದರೆ ನಮಗೇನು ಅಭಿಮಾನ, ಸಂತೋಷಕ್ಕಿಂತ ಅಭಿಮಾನ. ಅದೇ ಮಕ್ಕಳು ಕೆಟ್ಟ ಹೆಸರು ತಂದ್ಬಿಟ್ರೆ ನಮಗೆ ಅವಮಾನ. ಅರ್ಥ ಮಾಡ್ಕೋತಾ ಇಲ್ವಲ್ಲ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 14ನೇ ವಚನ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಹಾಗಾದ್ರೆ ಯಾರು ದೇವರ ಮಕ್ಕಳು? ದೀಕ್ಷಾಸ್ನಾನ ಹೊಂದಿ ಸಭೆಗೆ ಬಂದು ಕಾಣಿಕೆ ಕೊಡೋದ್ರಿಂದ ಮಾತ್ರ ದೇವರ ಮಕ್ಕಳಾಗಲ್ಲ. ಭಾನುವಾರ ಸಭೆಗೆ ಬರೋದ್ರಿಂದ ನಾವು ಆ ಸಭೆಯ ಮೆಂಬರ್ ಅಂತ ಹೇಳೋದ್ರಿಂದ ನೀವು ದೇವರ ಮಕ್ಕಳಾಗಬೇಕು ಅಂತಿಲ್ಲ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಹಾಗಾದ್ರೆ ದೇವ ಮಕ್ಕಳ ಮೊದಲನೇ ಕ್ವಾಲಿಟಿ ಏನು ಗೊತ್ತಾ? ಆತ್ಮದಲ್ಲಿ ನಡೆಸಲ್ಪಡುವವರಾಗಿರಬೇಕು. ಬುದ್ಧಿಮಂಡಲ ಅಲ್ಲ, ಆತ್ಮ ಮಂಡಲದಲ್ಲಿ ನಡೆಯುವವರಾಗಿರಬೇಕು. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಬುದ್ಧಿಮಂಡಲ ನಿನಗೆ ಅನೇಕ ಆಲೋಚನೆಗಳನ್ನು ಹೇಳುತ್ತೆ, ಆದರೆ ಆತ್ಮ ಮಂಡಲ ಹಾಗಲ್ಲ. ಕಾಣದೇ ಇರುವ ಮಂಡಲ, ಕಾಣುವ ಮಂಡಲ, ಕಾಣದೇ ಇರುವ ಮಂಡಳ. ಕಾಣುವ ಮಂಡಲ ತಾತ್ಕಾಲಿಕ, ಕಾಣದೇ ಇರುವ ಮಂಡಳ ಶಾಶ್ವತ. ಕಾಣುವ ಮಂಡಳ ಫ್ಯಾಕ್ಟು, ಕಾಣದೇ ಇರುವ ಮಂಡಳ ಸೂಪರ್ ನ್ಯಾಚುರಲ್. ಹಲ್ಲೆಲೂಯ. ನಾವು ಕಾಣುವವರಾಗಲ್ಲ, ನಾವು ನೋಡುವವರಾಗಿ ಅಲ್ಲ, ನಾವು ನೋಡದೆ ನಂಬುವವರಾಗಿದ್ದೇವೆ. ಹಲ್ಲೆಲೂಯ. ನನ್ನ ನೀತಿವಂತನು ನಂಬಿಕೆಯಿಂದಲೇ. ಕಮಾನ್ ಮಾತಾಡ್ರಿ. ನನ್ನ ನೀತಿವಂತನು. ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೈವ ಮಕ್ಕಳು ಎಂಬ ಟೈಟಲ್ ಇರೋದ್ರಿಂದ ನಾವುಗಳು ಹೆಂಗಾದ್ರೂ ಜೀವಿಸ್ಬೋದು ಅಂತ. ನೋ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ಆತ್ಮನಲ್ಲಿ ನಡೆಸಲ್ಪಡುವವರು ದೇವರ ಮಕ್ಕಳೆನಿಸ್ಕೊಳ್ತಾರೆ. ಆಮೇನ್. ಆತ್ಮದಲ್ಲಿ ಹೇಗೆ ನಡೆಯೋದು? ಅದು ಕಾಣದೇ ಇರುವ ಮಂಡಳ. ಕಾಣದೇ ಇರುವ ಮಂಡಳ ಹೇಗೆ? ನಂಬಿಕೆಯಿಂದ. ನಂಬುವವನು. ನಾವು ನಂಬಿಕೆಯಿಂದ ಬದುಕ್ತಾ ಇದ್ದೇವೆ. ಈ ಲೋಕದ ಆಡಂಬರಲ್ಲ. ದೇರ್ ಈಸ್ ಎ ಚಾಯ್ಸ್. ದೇವರ ವಾಕ್ಯವನ್ನು ನಂಬಬೇಕಾ? ಈ ಲೋಕದ ಜನರ ಮಾತನ್ನು ನಂಬಬೇಕಾ? ಈ ಲೋಕವನ್ನು ಆಶ್ರಯಿಸಬೇಕಾ? ದೇವರನ್ನ ಆಶ್ರಯಿಸಬೇಕಾ? ಚಾಯ್ಸ್ ಇಸ್ ಯುವರ್ಸ್. ನಿಮ್ಮ ಮುಂದೆ ಶುಭವೂ ಇದೆ, ಶಾಪವೂ ಇದೆ. ಆಶೀರ್ವಾದ ಇದೆ, ಶಾಪ ಇದೆ. ಮರಣ ಇದೆ, ಜೀವ ಇದೆ. ಆಯ್ಕೆ ನಿಮ್ಮದಾಗಿದೆ. ಇದರ ಮಧ್ಯದಲ್ಲಿ ಇವರು ತೀರ್ಮಾನ ಮಾಡ್ತಾರೆ. ನಾವು ಶುಭವನ್ನು ಆರಿಸ್ಕೊಳ್ಳುತ್ತೇವೆ, ನಾವು ಆಶೀರ್ವಾದವನ್ನು ಆರಿಸ್ಕೊಳ್ಳುತ್ತೇವೆ, ನಾವು ಜೀವವನ್ನು ಆರಿಸ್ಕೊಳ್ಳುತ್ತೇವೆ, ನಾವು ದೇವರ ವಾಕ್ಯವನ್ನು ಆರಿಸ್ಕೊಳ್ಳುತ್ತೇವೆ, ದೇವರ ಮಾತಿಗೆ ವಿಧಿಯರಾಗಿ ನಡೀತೇವೆ. ಅದು ಇವರನ್ನ ನಂಬಿಕೆಯ ವೀರರ ಪಟ್ಟಿಯಲ್ಲಿ ತಂದರು. ಅಲ್ಲಲ್ಲಿ ಅವರೆಲ್ಲರೂ ಪ್ರಾಣ ತ್ಯಾಗ ಮಾಡಿದರು. ಕೆಲವರನ್ನ ಗರ್ಗಸೆಯಲ್ಲಿ ಕೊಯ್ದರು, ಕೆಲವರನ್ನ ಹಪ್ಪಳ ಕರೆಯುವ ರೀತಿಯಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ
ಹಪ್ಪಳ ಕರೆದಂಗೆ ಕರೆದ್ರು, ಕೆಲವರನ್ನ ಸಜೀವವಾಗಿ ಸಮಾಧಿ ಮಾಡಿದ್ರು, ಕೆಲವರನ್ನ ಗರ್ಗಸದಿಂದ ಕತ್ತಿಯಿಂದ ಕೊಂದರು, ಸಿಂಹದ ಬಾಯಿಗೆ ಆಹಾರವಾಗಿ ಮಾಡಿಕೊಟ್ರು, ಕೆಲವರನ್ನ ಚರ್ಮಗಳು ಪ್ರಾಣಿಗಳ ಚರ್ಮದಲ್ಲಿ ಸುತ್ತಿ ಕಾಯಿ ಸುಡುವ ಬಿಸಿಲಿಗೆ ಹಾಕಿ ಅವರ ಮೂಳೆಗಳು ಈ ಬಿಸಿಲಿಗೆ ಇದೆಲ್ಲ ಸಣ್ಣದಾಗ್ತಾ ಬರ್ತಾವಾಗ ಇದೆಲ್ಲ ಟೈಟ್ ಆದಾಗ ಮೂಳೆಗಳೆಲ್ಲ ಪುಡಿ ಪುಡಿ ಆಗಿ ಒದ್ದಾಡಿ ಸಾಯ್ತಾ ಇದ್ರು. ಆದರೂ ಅವರ ನಂಬಿಕೆ ಅವರು ಬಿಡಲಿಲ್ಲ. ಮೋಶೆಯ ಕುರಿತು ದೇವರ ವಾಕ್ಯ ಹೇಳ್ತದೆ, ಅವನು ಐಗುಪ್ತ ದೇಶದ ಅಲ್ಲಲ್ಲೂ ಫರೋಹನ ಕುಮಾರ್ತಿಯ ಮಗನೆನಿಸಿದ್ದು ಅವನು ಬೇಡ ಅನಿಸಿದ್ದು ನಂಬಿಕೆಯಿಂದಲೇ. ಸಕಲ ವಿಧ ಐಶ್ವರ್ಯಕ್ಕಿಂತಲೂ ಐಗುಪ್ತ ದೇಶದ ಸಂಪತ್ತಿಗಿಂತಲೂ ದೈವ ಮಕ್ಕಳ ನಿಂದನೆ ಅಪಮಾನ ಸಾಕು ಅಂತ ಹೇಳಿದ್ದು ಅದು ನಂಬಿಕೆಯಿಂದಲೇ. ಇವತ್ತು ಹಗಲೊತ್ತಿನಲ್ಲಿ ಎಷ್ಟು ಜನ ಹೇಳ್ತೀರಾ, ಎಷ್ಟೇ ಕಷ್ಟ ಬರಲಿ, ಹೋರಾಟ ಬರಲಿ, ನಮಗೊಂದು ನಿರೀಕ್ಷೆ ಇದೆ, ಅದು ದೇವರ ಮೇಲಿಟ್ಟಿರೋ ನಂಬಿಕೆ ಆಗಿದೆ. ನಾವು ಎಲ್ಲಿದ್ದೀವಿ ಸುಮ್ಮನೆ, ಅಲ್ಲಿದೆ ನಮ್ಮನೆ. ಕಾಣದೇ ಇರುವ ದೇಶದ ಮೇಲೆ ಅವರ ನೋಟವನ್ನು ಇಟ್ಟಿದ್ರು. ತಂದೆಯಾದ ದೇವರು ಹೇಳ್ತಾನೆ, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಲ್ಲಿಗೆ ನಿಲ್ಲಿಲ್ಲ. ನಾನು ನನ್ನ ಜನರ ದುರಾವಸ್ಥೆಯನ್ನ ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವನಿಟ್ಟ ಮೊರೆಯು ನನಗೆ, ಇವತ್ತು ಕೆಲವರ ಮೊರೆ ದೇವರ ಕೇಳಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಅವರಿಟ್ಟ ಮೊರೆ ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ಆ ದೇಶದಿಂದ ನಿಮ್ಮನ್ನು ಬಿಡಿಸಿ. ಅಂದ್ರೆ ಇವತ್ತು ದೇವರು ಎಲ್ಲಾದ್ರೂ ಇಳಿದು ಬರೋದಾದ್ರೆ ನಿನ್ನನ್ನು ಬಿಡಿಸೋದಕ್ಕೋಸ್ಕರನೇ ಬರ್ತಾನೆ ಎಂಬ ನಂಬಿಕೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಜೀವನದನ್ನ ಬಿಡಿಸೋದಿಕ್ಕೆ, ನನ್ನ ಇಕ್ಕಟ್ಟಿಂದ ನನ್ನ ಬಿಡಿಸೋದಿಕ್ಕೆ, ನನ್ನ ರೋಗದಿಂದ ನನ್ನನ್ನು ಬಿಡಿಸೋದಿಕ್ಕೆ, ನನ್ನ ಸಾಲದ ಹೊರೆಯಿಂದ ನನ್ನ ಬಿಡಿಸೋದಿಕ್ಕೆ, ದಾರಿದ್ರ್ಯದ ಕಟ್ಟಿನಿಂದ ಬಿಡಿಸೋದಿಕ್ಕೆ, ಶಾಪದಿಂದ ಬಿಡಿಸೋದಿಕ್ಕೆ, ನನ್ನನ್ನು ಶತ್ರುವಿನ ಬಂಧನದಿಂದ ಬಿಡಿಸೋದಿಕ್ಕೆ ನನ್ನ ದೇವರು ನನ್ನ ಮಧ್ಯದಲ್ಲಿ ಬಂದಿದ್ದಾನೆ ಎಂದು ನಂಬುವವರು ಯಾರಾದ್ರೂ ಇದರ ಒಳಗಡೆ ಇರೋದಾದ್ರೆ ಅವನು ಸುಮ್ಮಿಗೆ ಹಲೋ ಬ್ರದರ್, ಹಲೋ ಸಿಸ್ಟರ್ ಅಂತ ಹೇಳಕ್ ಬರಲಿಲ್ಲ. ಅವನು ನಿನ್ನನ್ನು ಬಿಡಿಸೋದಿಕ್ಕೆ, ನಿನ್ನ ಕುಟುಂಬವನ್ನ ಬಿಡಿಸೋದಿಕ್ಕೆ, ನಿನ್ನ ಮಕ್ಕಳನ್ನ ಬಿಡಿಸೋದಿಕ್ಕೆ, ನಿನ್ನನ್ನ ಬಿಡಿಸೋದಿಕ್ಕೆ ಅವನು ಇಳಿದು ಬಂದವನಾಗಿದ್ದಾನೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಆಮೇ ನನಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ವಾಕ್ಯ ಓದಿದಾಗ ಅಲ್ಲಿ ನಾವು ಕಾಣ್ತೇವೆ, ಇಂಗ್ಲಿಷ್ ಭಾಷೆಯಲ್ಲಿ ಹಪ್ಪಿಕೊಂಡರು ಎಂಬ ಒಂದು ಪದ ಇದೆ. ಎಂಬ್ರೇಸ್ಡ್. ಅವರು ಹಪ್ಪಿಕೊಂಡ್ರು. ಏನು ಹಪ್ಪಿಕೊಂಡ್ರು? ವಾಗ್ದಾನವನ್ನು ಹಪ್ಪಿಕೊಂಡ್ರು. ಆ ವಾಗ್ದಾನವನ್ನು ಹಪ್ಪಿಕೊಂಡ್ರು ಎಂಬುದಾಗಿ ನಾವು ಕಾಣ್ತೇವೆ. ಇವತ್ತು ನನಗೆ ಈ ವಾಗ್ದಾನ ಕೇಳು ಹೋಗೋದಕ್ಕಿಂತ ಅವುಗಳನ್ನು ಅಪ್ಪಿಕೊಳ್ಳುವರು ಬೇಕಾಗಿದ್ದಾರೆ. ನಾವು ಎಷ್ಟೊಂದು ವಾಗ್ದಾನ ಕೇಳ್ತೀವಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿ ಬರುವ ಪ್ರವಾದಿಗಳು ಎಲ್ಲರೂ ವಾಗ್ದಾನ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ನಾವು ಮರ್ತೋಗ್ಬಿಡ್ತೀವಿ. ಆದರೆ ಒಂದು ಗುಂಪಿನ ಜನ ಇದ್ದಾರೆ, ಅವರೇನು ಮಾಡ್ತಾರೆ ಗೊತ್ತಾ? ಒಂದೊಂದು ವಾಗ್ದಾನಗಳನ್ನು ಹಿಡಿದಿಟ್ಟು, ದೇವಾ ನಿನ್ನ ಅಭಿಷಕ್ತನ ಬಾಯಿಂದ ಇದನ್ನು ನುಡಿಸಿದೆಯಲ್ಲ, ಅದಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ, ಅದು ನನ್ನ ಜೀವನದಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದೀರಾ ಅಂತ ಹಾಗೆ ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಶಬ್ದ ತೆಗೆದು ಒಂದು ಆಮೇಲೆ ಹೇಳ್ರಿ. ಶಬ್ದ ತೆಗೆದು ಒಂದು ಆಮೇಲೆ. ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಲ್ಲ, ಗುಂಪಲ್ಲಿ ಸ್ತೋತ್ರ ಹೇಳ್ಬಿಟ್ಟು ಹೋಗೋದಲ್ಲ. ಇಲ್ಲ,
ಪ್ರತಿಯೊಂದು ವಾಗ್ದಾನ ಹಿಡಿದು, ದೇವ ನೀನು ಸಭೆಗೆ ಮಾಡಿರೋ ವಾಗ್ದಾನ ಇಂಥದ್ದು, ಬೋಧಕರಿಗೆ ಮಾಡಿರೋ ವಾಗ್ದಾನ ಇಂಥದ್ದು, ನನಗೆ ಮಾಡಿರೋ ವಾಗ್ದಾನ ಇಂಥದ್ದು, ನನ್ನ ಮಕ್ಕಳಿಗೆ ಮಾಡಿರೋ ವಾಗ್ದಾನ, ಅವುಗಳನ್ನು ಹಿಡಿದಿಟ್ಟು ಅವುಗಳನ್ನೇ ಎದುರು ನೋಡ್ತಾ ಅವುಗಳಿಗೆ ಸ್ತೋತ್ರ ಹೇಳುವವರು ಇದರ ಒಳಗಡೆ ಇರೋದಾದ್ರೆ, ನಾನು ನಿಮ್ಮನ್ನ ಕುರಿತು ಹೇಳುವಂತ ಮಾತು, ಕರ್ತನು ನಿಮ್ಮನ್ನು ವಂದಿಸ್ತಾ ಇದ್ದಾನೆ. ಅಪ್ಪಿಕೋ ಅದರ ಅರ್ಥ ದೇ ಶಾಲ್ಯೂಟ್ ದ ಪ್ರಾಮಿಸ್. ಅವರು ವಂದಿಸಿದ್ರು. ಏನಂತ ವಂದಿಸಿದ್ರು? ದೇ ಸಾ ದ ಪ್ರಾಮಿಸ್ ಅಂಡ್ ದೇ ಶಾಲ್ಯೂಟೆಡ್. ಅವರು ವಾಗ್ದಾನವನ್ನು ಕಂಡ್ರು ಅಂತ. ನನಗೆ ಅರ್ಥ ಆಗಲಿಲ್ಲ. ನಾವೆಲ್ಲ ವಾಗ್ದಾನ ಏನು ಮಾಡ್ತಿದ್ದೀವಿ? ನೀವು ಅದೂ ಮಾಡಲಿಲ್ಲ. ನಂಬಿಕೆ ವೀರರ ವಾಗ್ದಾನವನ್ನು ಏನು ಮಾಡಿದ್ರಂತೆ? ದೇ ಸಾ. ವಾಗ್ದಾನ ಏನು ನೋಡಿದ್ರು? ಅವರಿಗಾಗಿ ದೇವರು ಸಿದ್ಧ ಮಾಡುವ ಪಟ್ಟಣ, ಶಾಶ್ವತವಾದ ಮನೆ. ಹಲೋ, ಇದೀರಾ ಇಲ್ಲಿ? ಶಾಶ್ವತವಾದ ಮನೆಯನ್ನ ಆತ್ಮ ಕಣ್ಣಲ್ಲಿ ಕಂಡು ಅದನ್ನ ಎದುರು ನೋಡ್ತಾ ಇದ್ರು ಅವರು. ಇದೇ ವಿಶ್ವಾಸಿಗಳು ಇವತ್ತು ಕಲಿಬೇಕಾದಂಥ ಪಾಠ. ವಾಗ್ದಾನ ಕೇಳಿದ್ರೆ ಸಾಲದು, ವಾಗ್ದಾನ ನಿನ್ನ ಕಣ್ಣಿಂದ ಕಂಡಂಗೆ ನಡಿಬೇಕು. ಸ್ತೋತ್ರ. ನೀನು ಕೆಳಗಿನವನಲ್ಲ ಮೇಲಿನವನು ಅಂತ ಹೇಳಿದ್ರೆ ನೀನು ತಲೆ ಬಗ್ಸಿ ಅಯ್ಯೋ ಯಾವತ್ತು ದೇವ್ರ ಮೇಲೆ ತರ್ತಾರೋ ಹಿಂಗೆ ನಡೆಯೋದಲ್ಲ, ಹಂಗೆ ನಡೆಯೋದಲ್ಲ. ಅವತ್ತಿಂದ ನೀನು ಎತ್ತಿ ನಡಿಬೇಕು. ನೀನು ರೋಗ ಸೌಖ್ಯ ನಿನಗೆ ಆಗುತ್ತೆ ಅಂದರೆ ನೀನು ಸೌಖ್ಯ ಆದವ್ರ ಥರ ನಡಿಬೇಕು. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವವನಾಗಿ ಮಾಡ್ತೀನಿ ಅಂದರೆ ನಿನಗಿಲ್ಲ ಅಂದ್ರೂ ಮತ್ತೊಬ್ಬರಿಗೆ ಸಹಾಯ ಮಾಡೋದನ್ನು ಅಭ್ಯಾಸ ಮಾಡಬೇಕು. ದ ಪ್ರಾಬ್ಲಮ್ ಏನು ಗೊತ್ತಾ ನಮ್ಮದು? ನಮಗೆ ಇಲ್ಲ, ನಾವು ಯಾರು ಕೊಡೋಣ? ಫಸ್ಟ್ ದೇವ್ರು ನಮಗೆಲ್ಲ ಕೊಡಲಿ, ಆಮೇಲೆ ಕೊಡೋಣ. ಆಯುಸಲ್ಲಿ ಕೊಡಲ್ಲ. ಇರೋನಿಗೆ ಮನಸ್ಸೇ ಬರಲ್ಲ ಕೊಡೋಕ್ಕೆ. ಇಲ್ದಿರೋರಿಗೆ ಕೊಡಬೇಕನ್ನೋ ಆಸೆ ಇದೆ, ಆದರೆ ಇಲ್ಲ. ಇಲ್ಲದೇ ಇರುವುದರ ಮಧ್ಯದಲ್ಲಿ ನೀನು ನೋಡ್ರಿ, ನಾನು ಹೇಳ್ತೀನಿ ಉದಾಹರಣೆ. ಹಲೋ, ಇದೀರಾ? ಹಿಂದಿನ ಕಾಲದಲ್ಲಿ ಭಕ್ತ ಜನರು, ಎಲ್ಲ ಬಡವರು ಕೂಲಿ ಕೆಲಸ ಮಾಡಿ ದುಡಿದು, ಅವಾಗೇನು ಬಿರಿಯಾನಿ ಅಂತೆಲ್ಲ ಏನಿರಲಿಲ್ಲ. ಗಂಜಿ ಮಾಡೋರು, ಒಂದು ಚಟ್ನಿ ರುಬ್ಕೊಳೋರು. ಸ್ತೋತ್ರ. ನಮ್ಮ ಊರ ಕಡೆ ಎಲ್ಲ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಊರ ಕಡೆ ಹೋಗ್ತಾಯಿದ್ದೆ. ಆವಾಗ ಇವರು ಗಂಜಿ ಕುಡಿಯೋಕ್ಕೆ ಉಪಯೋಗಿಸ್ತಾ ಇದ್ದದ್ದು ಸೌಟಲ್ಲ, ಈ ಸ್ಪೂನಲ್ಲ, ಈ ಅಳಸಿನ ಗಿಡದ ಎಲೆ ಇದೆಯಲ್ಲ, ಐಸಕ್ ಅಂಕಲ್ಗೆಲ್ಲ ಗೊತ್ತು. ಕರೆಕ್ಟಾ ಅಂಕಲ್? ಎಸ್. ಯಾರು ಹಾಗೆ ಅದನ್ನು ಸ್ಪೂನ್ ಥರ ಮಾಡ್ತೀವಿ. ಅದನ್ನು ಮಡಚ್ಬಿಟ್ಟು ಅದಕ್ಕೆ ಪರಕೆ ಕಡ್ಡಿನ ಸ್ತೋತ್ರ. ಈಗ ಸೂಪ್ ಕುಡಿಯೋಕ್ಕೆ ಸಪ್ರೇಟ್ ಸ್ಪೂನು. ಸ್ತೋತ್ರ. ಬೋಟ್ ಥರ ಇರುತ್ತೆ ನೋಡ್ರಿ ಸ್ಪೂನು, ಬೋಟ್ ಥರ ಇರುತ್ತಲ್ಲ, ಅದು ಸೂಪ್ ಕುಡಿಯೋಕ್ಕೆ ಅಂತ. ಆ ಕಾಲದಲ್ಲಿ ಹಂಗೆಲ್ಲ ಇರಲಿಲ್ಲ. ನಮ್ಮೂರ ಕಡೆ ಎಲ್ಲ ಈ ತೆಂಗಿನ ಚಿಪ್ ಇದೆಯಲ್ಲ, ತೆಂಗಿನ ಚಿಪ್ಪು. ಸ್ತೋತ್ರ. ಅದಕ್ಕೆ ಕಣ್ಣಿದೆಯಲ್ಲ, ತೆಂಗಿನ ಚಿಪ್ ನೋಡಿ. ಅಯ್ಯಪ್ಪ, ಹೋದ ಜೀವ ವಾಪಸ್ ಬಂತು. ನೀವು ದುರ್ಗುಟ್ಟು ನೋಡಿದ್ರೆ ತೆಂಗಿನ ಚಿಪ್ಪೇ ನೋಡ್ದಿರೋ ಥರ. ಸ್ತೋತ್ರ. ಜೀವನ ಪೂರ್ತಿ ಚಿಪ್ ಹಿಡ್ಕೊಂಡಿದ್ದೀವಿ ಪಾಸ್ಟ್ರೆ ಅಂತ. ಸ್ತೋತ್ರ. ಈ ತೆಂಗಿನ ಚಿಪ್ಪು, ಈ ಕಣ್ಣಿದೆಯಲ್ಲ, ಅದಕ್ಕೆ ಎರಡು ರಂಧ್ರ ಇದೆ. ಅದ್ರ ಒಳಗಡೆ ಒಂದು ಕಡ್ಡಿ ತೋರಿಸ್ತಾರೆ, ಅದು ಸೌಟು. ಸ್ತೋತ್ರ. ಆಮೇಲೆ ಇವರ ಈ ಬಡತನಗಳ ಮಧ್ಯದಲ್ಲೂ ಆ ಕಾಲದಲ್ಲಿ ಉಪದೇಶಿಗಳು ಬರ್ತಾ ಇದ್ರು ಮನೆಗೆ. ಸ್ತೋತ್ರ. ಆ ಬ್ಯಾಗ್ ಕೊಡ್ರಿ, ಅದು
ಸ್ತೋತ್ರ. ಇದು ಲೆದರ್ ಬ್ಯಾಗು. ಸ್ತೋತ್ರ. ಆವಾಗ ಈ ಬ್ಯಾಗು ಬಟ್ಟೆ ಬ್ಯಾಗು. ಸ್ತೋತ್ರ. ಈ ಬ್ಯಾಗ್ ಹಾಕ್ಕೊಂಡು ಉಪದೇಶಿಗಳು ಎಲ್ಲ ಮನೆಗೂ ಬರೋರು. ಪ್ರಾರ್ಥನೆ ಮಾಡಿದ ಮೇಲೆ ಏನಕ್ಕೆ ಈ ಬ್ಯಾಗು ಅಂದರೆ, ಬೈಬಲ್ ಮಾತ್ರ ಅಲ್ಲ, ಪ್ರತಿ ಮನೆಯಲ್ಲೂ ವಿಶ್ವಾಸಿಗಳ ಮನೆಯಲ್ಲಿ ಅಕ್ಕಿ ಅಂದರೆ ಅಕ್ಕಿ, ಬೇಳೆ ಅಂದರೆ ಬೇಳೆ ಎಲ್ಲ ಕಾಣಿಕೆಯಾಗಿ ಕೊಡೋರು. ಸ್ತೋತ್ರ ಬರಲಿಲ್ವಲ್ರಿ? ಆಮೇಲೆ ಈ ಕಾಣಿಕೆ ಹೇಗೆ ಕೊಡ್ತಿದ್ರು ಅಂದರೆ, ಇವರು ಅಡಿಗೆ ಮಾಡೋ ಟೈಮಲ್ಲಿ, ಇವರು ಗಂಜಿಗೆ ಅಕ್ಕಿ ಹಾಕೋ ಟೈಮಲ್ಲಿ ಮೊದಲನೇ ಇಡೀ ತೆಗೆದು ಸಪ್ರೇಟ್ ಮಾಡೋರು. ಇದು ದೇವರ ಸೇವಕರಿಗೆ ಕೊಡೋಕ್ಕೆ ಅಂತ ಹೇಳಿ ಎತ್ತು ಮಡಗುವವರು. ಆಮೇಲೆ ಹಾಗೆ ಸೇವಕರು ಬಂದಾಗ ಅದು ಕೊಡ್ತಾ ಇದ್ರು. ಬಡತನ ಇದ್ದರು, ಗಂಜಿ ಕುಡಿದ್ರು, ಕೊಡಬೇಕು ಅನ್ನೋ ಮನಸ್ಸು ಅವರಲ್ಲಿ ಬಂತು. ಅವರ ತಲೆಮಾರುಗಳನ್ನು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಎಲ್ಲ ಅಮೇರಿಕದಲ್ಲಿ, ಗಲ್ಫಲ್ಲಿ, UK-ಯಲ್ಲಿ, ಯುರೋಪ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿ ಐಶ್ವರ್ಯವಂತರಾಗಿದ್ದಾರೆ. ಇದರ ಹಿನ್ನೆಲೆ ಎಲ್ಲಿಂದ ಬಂತು ಗೊತ್ತಾ? ತಂದೆಗಳು, ತಾಯಿದಿರು ಬಡತನಗಳ ಮಧ್ಯದಲ್ಲೂ ಅವರು ಕೊಡುವ ಮನಸ್ಸನ್ನು ಮಾಡಿಕೊಂಡ್ರು. ಇವತ್ತು ನಾನು ನಿಮಗೊಂದು ಎಚ್ಚರಿಕೆ ಮಾತನ್ನು ಹೇಳ್ತೇನೆ. ಹಲ್ಲೆಲೂಯ. ದೇವರಿಗೆ ಕೊಟ್ಟು ಕೆಟ್ಟವರು ಯಾರೂ ಇಲ್ಲ. ಇವತ್ತು ನಾವು ಮಾಡುವಂಥ ಕಾರ್ಯಗಳು ಮುಂದಿನ ತಲೆಮಾರನ್ನ ನಾವು ಟಚ್ ಮಾಡ್ತಾ ಇದ್ದೀವಿ. ನಂಬಿಕೆಯಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ನಮ್ಮ ಭವಿಷ್ಯವನ್ನು ನಾವು ಟಚ್ ಮಾಡ್ತಾ ಇದ್ದೀವಿ. ನಮ್ಮ ಭವಿಷ್ಯವನ್ನು ಟಚ್ ಮಾಡ್ತಾ ಇದ್ದೀವಿ. ನಂಬುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಆಮೇನ್, ಆಮೇನ್. ನಾವು ಮಾಡೋದು ಅದರಿಂದಲೇ ನಾನು ಆ ಪೂರ್ವ ಪಿತೃರು ಇಬ್ರಿಯ ಪತ್ರಿಕೆಯಲ್ಲಿ ನಾವು ಕಾಣ್ತೀವಲ್ಲ, ಅಪೂರ್ವ ಪಿತೃರು ನಂಬಿಕೆಯಿಂದಲೇ ಅವರು ವಾಗ್ದಾನದ ದೇಶವನ್ನು ಕಂಡರು. ದೇವರು ಯೆರೆಮೀಯನ ಬಳಿ ಕೇಳಿದ್ರು, ಯೆರೆಮೀಯನ ನೀನು ಏನು ನೋಡ್ತಾ ಇದ್ದೀಯಾ? ನಾನು ಬಾದಾಮ್ ವೃಕ್ಷದ ಕೊಂಬೆಯನ್ನು ಕಾಣ್ತಾ ಇದ್ದೀನಿ. ಚಚ್ಚರ ಮರದ ಕೊಂಬೆಯನ್ನ, ಕನ್ನಡದಲ್ಲಿ ಚಚ್ಚರ ಮರ, ಬಾದಾಮ್. ಆಮೇಲೆ ಮರದ ಕೊಂಬೆಯನ್ನು ಕಾಣ್ತಾ ಇದ್ದಾನೆ. ನೀನು ಕಂಡಿದ್ದು ಸರಿಯಾಗಿದೆ. ಬಿಡುಗಡೆ ಬರೋದಕ್ಕೆ ಮುಂಚೆ ಬಿಡುಗಡೆಯನ್ನು ನಿನ್ನ ಆತ್ಮ ಕಣ್ಣಿಂದ ಕಾಣಬೇಕು. ಉದಾಹರಣೆಗೆ ನಾನು ಹೇಳ್ತೇನೆ, ನಾವು ಸಭೆಯಾಗಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಭೆಯಾಗಿ ಕೂಡಿ ಬರೋದಕ್ಕೆ ಕಾರಣ ಏನಂದರೆ, ನಂಬಿಕೆ ಕಣ್ಣಿನಿಂದ ನಾನು ಕಂಡೆ. ಆತ್ಮಗಳು ಇಲ್ಲದಿದ್ದರು ವರಾಂಡಗಳಲ್ಲಿ ನಾನು ಕೈಯಲ್ಲಿ ರೊಟ್ಟಿಯನ್ನು ತಗೊಂಡು ದ್ರಾಕ್ಷರಸ ತಗೊಂಡು ಅಲ್ಲೆಲ್ಲ ಜನ ಕೂತಿರೋ ಭಾವನೆಯಲ್ಲಿ ನಾನೇ ಆಕ್ಟ್ ಮಾಡ್ತಾ ಇದ್ದೆ. ನಂಬಿಕೆಯಿಂದ ನೋಡ್ತಾ ಇದ್ದೆ. ಕೆಲವೇ ತಿಂಗಳುಗಳಲ್ಲಿ ಆತ್ಮಗಳು ಅಲ್ಲೂ ಕುತ್ಕೊಳ್ಳೋ ಅಷ್ಟು ಜನರನ್ನ ದೇವರ ಸಭೆಗೆ ಕರ್ಕೊಂಬಂದನು. ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ಸತ್ತದಾಗಿದೆ. ಕ್ರಿಯೆ ಇದೆಯಾ? ನಂಬಿಕೆ ಇದೆಯಾ? ಅದು ಕ್ರಿಯಾತ್ಮಕವಾಗಿ ಮಾಡಬೇಕು. ವಾಗ್ದಾನ ಕೇಳಿದ್ರ ಆ ವಾಗ್ದಾನ ನೆರವೇರೋವರೆಗೂ, ನಾನು ಒಂದು ಶಬ್ದ ಕೇಳಿದ್ರೆ, ಒಂದು ಸ್ವಪ್ನ ಕಂಡ್ರೆ, ಒಂದು ದರ್ಶನ ಕಂಡ್ರೆ ಅದಕ್ಕೆ ಜೋತ್ ಬಿದ್ದಿರ್ತೀನಿ. ಇವತ್ತಲ್ಲ ನಾಳೆ, ತಡ ಆದರೂ ಪರವಾಗಿಲ್ಲ, ಯಾರೆಲ್ಲ ವಿರೋಧ ಆದರೂ ಪರವಾಗಿಲ್ಲ, ಅದು ನೆರವೇರುತ್ತೆ. ಅದನ್ನು ನಡೆದೇ ನಡೆಯುತ್ತೆ. ಅದನ್ನೇ ಎದುರು ನೋಡ್ತಾ ಇರ್ತೀನಿ. ಇವತ್ತು ಎಷ್ಟು ಜನ ಎದುರು ನೋಡೋರು ಇದ್ದೀರಾ? ಎಷ್ಟು ಜನ ನಿರೀಕ್ಷೆ ಉಳ್ಳವರಿದ್ದೀರಾ? ಅಂಥವ್ರು ಮಾತ್ರ ಗಟ್ಟಿಯಾಗಿ ಬಂದು ಆಮೇನ್ ಹೇಳ್ರಿ. ಆಮೇನ್. ಐ ವಿಲ್ ಸಿ. ಪ್ರತಿಯೊಂದು ಹಾಗೆ ಬಂದಿತ್ತು.
ಈ ಸಭೆಯ ಈ ವೇದಿಕೆ ಕಟ್ಟಬೇಕಾದ್ರೂ ಅದನ್ನು ಕಣ್ಣಾರೆ ಕಂಡೆ ನಾನು. ಅದನ್ನೇ ಎದುರು ನೋಡಿದೆ. ಇದನ್ನು ಕಟ್ಟುವಾಗ ಅನೇಕರು ಹೇಳಿದ್ರು, ಅಯ್ಯೋ 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 ಇಷ್ಟು ಎತ್ತರದಲ್ಲ, ಯಾರು ಕುತ್ತಿಗೆ ಎಲ್ಲ ಹೋಗ್ಬಿಡುತ್ತೆ, ಜನ ಎಲ್ಲ ಹಿಂಗೆ ನೋಡ್ಬೇಕಾ, ಎಷ್ಟು ವಿರೋಧ. ನಾನು ಹೇಳಿದೆ, ನೋ, ನಾನೇನು ಕಂಡು ಅದನ್ನೇ ಮಾಡ್ತೀನಿ. ಆಮೇಲೆ ಇಲ್ಲಿ ಮೂಲ ಭಾಷೆಯಲ್ಲಿ ಅಪ್ಪಿಕೊಂಡ್ರು. ಅದಕ್ಕೆ ಮೀನಿಂಗ್ ದೇ ಸಲ್ಯೂಟೆಡ್ ದ ಪ್ರಾಮಿಸ್. ಅದನ್ನು ವಂದಿಸಿ ಸ್ವೀಕರಿಸಿದ್ರು ಅಂತ. ನನ್ನ ಪ್ರಸಂಗದ ಟೈಟಲ್ ಗ್ರೀಟಿಂಗ್, ವಂದಿಸು ಎಂಬುದಾಗಿದೆ. ಹಿಂದಿನ ಕಾಲದಲ್ಲಿ ಈ ವಂದಿಸೋದಂದರೆ, ನಾನು ಮೊದಲನೇ ಸರ್ವಿಸಲ್ಲಿ ಹೇಳಿದೆ, ನಾವೆಲ್ಲ ಏನು ಮಾಡ್ತೀವಿ, ನಮಸ್ಕಾರ, ಇಲ್ಲ ಹಾಯ್. ಆದರೆ ಉತ್ತರ ಕಾಲದಲ್ಲಿ ಆಗಲ್ಲ, ಈಸ್ಟರ್ನ್ ಕಲ್ಚರ್ ಆಗಲ್ಲ. ಅವರು ಕೈ ಹಿಡಿದು ಹಿಂಗೆ ಕುಲುಕ್ತಾರೆ. ಆಮೇಲೆ ಒಂದು 3 ಸತಿ ಬನ್ನಿರಿ, ಯಾರಾದ್ರೂ ಒಬ್ರು, ನೀವೇ ಬನ್ನಿರಿ, ಸ್ತೋತ್ರ, ನೀವು ಮೊದಲನೇ ಸರ್ವಿಸ್ ಮಾಡಿರೋದ್ರಿಂದ ಗೊತ್ತು ನಿಮಗೆ. ಕೈ ಕುಲುಕ್ತಾರೆ, ಕುಲುಕಿ ಮಾತಾಡ್ತಾನೆ ಇರ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾನೆ ಇರ್ತಾರೆ. ಆಮೇಲೆ 1 2 3 ತಿರ್ಗಾ ಕುಲುಕ್ತಾರೆ, ತಿರ್ಗಾ ಮಾತಾಡ್ತಾರೆ. ಏನು ಉಭಯ ಕುಶಲೋಪರಿಯನ್ನು ಕೇಳೋದು, ಹೇಗಿದ್ದೀರಾ, ನಿಮ್ಮ ಮನೆ ಹೇಗಿದೆ, ಹೆಂಡತಿ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ದನ ಹೇಗಿದೆ, ಎಲ್ಲ ವರಮಾನ ಎಲ್ಲ ಬರ್ತಾ ಇದೆಯಾ, ಇಷ್ಟು ಮಾತಾಡ್ತಾನೆ ಇರ್ತಾರೆ. ಉದ್ದನೆಯ ವಂದನೆ ಅದು. ಅದಕ್ಕೆ ಯೇಸು ಸ್ವಾಮಿ ಒಂದು ಸರಿ ಹೇಳಿದ್ರು, ನೀವು ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ ಅಂತ. ದಾರಿಯಲ್ಲಿ ಯಾರಿಗೂ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ದಾರಿಯಲ್ಲಿ ಯಾರಿಗೂ ನೀವು ವಂದಿಸ್ಬೇಡ್ರಿ, ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ, ನೀವು ವೇಗವಾಗಿ ಹೋಗ್ರಿ ಅಂತ. ಹಲೋ, ಇದ್ದೀರಾ? ನೀವು ಅರ್ಥ ಮಾಡ್ಕೊಳ್ರಿ. 9ನೇ ಅಧ್ಯಾಯದಲ್ಲಿ 12 ಶಿಷ್ಯರನ್ನ ಕರೆದು ದೇವರ ಸೇವೆಗಾಗಿ ಕಳಿಸ್ತಾರೆ. ಅವಾಗ ಹೇಳದೇ ಇರುವಂಥ ಕಾರ್ಯಗಳು 10ನೇ ಅಧ್ಯಾಯಕ್ಕೆ ಬಂದಾಗ 70 ಶಿಷ್ಯರನ್ನ ಆಯ್ಕೆ ಮಾಡ್ತಾರೆ, ಇಬ್ಬರಿಬ್ಬರಾಗಿ ಕಳಿಸ್ತಾರೆ. ಇಬ್ಬರಿಬ್ಬರು ಹೋಗಿದ್ದ ಕಡೆಗಳಲ್ಲೆಲ್ಲ ಸೇವೆ ಮಾಡೋದಕ್ಕೆ ಅವ್ರಿಗೆ ಹೋಗಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ ಅಂತ. ಯಾಕೆ ವಂದಿಸ್ಬೇಡ್ರಿ ಅಂತ ಹೇಳ್ತಾರೆ ಅಂದರೆ, ಅವರು ನೀವು ತಲುಪಬೇಕಾದ ಸ್ಥಳಕ್ಕೆ ತಲುಪದಂತೆ ನಿಮ್ಮನ್ನು ತಡೆ ಹಿಡಿತಾರೆ. ನೀವಲ್ಲಿ ಸ್ಟ್ರಕ್ ಆಗಿಬಿಡ್ತೀರಾ, ನಿಂತೋಗ್ಬಿಡ್ತೀರಾ. ನಿಮಗೆ ಮುಂದೆ ಒಂದು ಸುಗ್ಗಿ ಇದೆ, ಒಂದು ಹಾರ್ವೆಸ್ಟ್ ಇದೆ. ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ನಾನು ಅಲ್ಲಿಗೆ ಕಳಿಸ್ತಾ ಇದ್ದೇನೆ, ನೀವು ಹೋಗ್ರಿ, ಯಾರಿಗೂ ವಂದನೆ ಹೇಳಬೇಡ್ರಿ. ನಾರ್ಮಲಿ ಯೇಸು ಸ್ವಾಮಿ ಯಾರನ್ನಾದ್ರೂ ಕಂಡ್ರೆ ಫಸ್ಟ್ ಏನಂತ ಹೇಳಿದ್ರು, ಶಾಲೋಮ್, ನಿಮಗೆ ಶುಭವಾಗಲಿ. ಅದರ ದಾರಿಯಲ್ಲಿ ಅದನ್ನು ಹೇಳಬೇಡ್ರಿ ಅಂತ. ಯಾಕೆ ಹೇಳಲಿಲ್ಲ? ಇನ್ನು ಮುಂದಕ್ಕೆ ಕಾರಣ, ಸಮಯ ನಷ್ಟಪಡಿಸಬಾರ್ದು. ಬಿಕಾಸ್ ದೇ ಎಂಗೇಜ್ ವಿತ್ ಗಾಡ್. ಅದು ನನಗೆ ಬಹಳ ಅದ್ಭುತ ಅನ್ನಿಸ್ತು. ಇವತ್ತು ನಮ್ಮ ಕರ್ತವ್ಯ ಏನು, ನಾವು ಯಾವುದಕ್ಕೆ ಎಂಗೇಜ್ ಆಗಿದ್ದೀವಿ, ಅದರ ಮೇಲೆ ದೇವರ ಕ್ರಿಯೆಗಳು ತೋರಿ ಬರೋದು. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನ್ನ ಸಮಯ ವ್ಯರ್ಥವಾದ ಕಾರ್ಯಗಳಲ್ಲಿ ತೊಡಗಿಸ್ಕೊಂಬೇಡ. ವಿಶ್ವಾಸಿಗಳು ಮುಂಚೆ ರಕ್ಷಣೆ ಒಂದು ಬಂದಾಗ ಅವ್ರಿಗೆ ಯಾರು ಸಹಾಯಕ್ಕಿಲ್ಲ, ಯಾರು ಹತ್ರನೂ ಇಲ್ಲ, ಸಂಬಂಧಿಕರಿಲ್ಲ, ನೆಂಟರಿಲ್ಲ, ಸ್ನೇಹಿತರಿಲ್ಲ. ಆವಾಗ ಎಲ್ಲ ಕೂಟಕ್ಕೂ ಬರ್ತಾಯಿದ್ರು, ಎಲ್ಲ ಮೀಟಿಂಗು ಬರ್ತಾಯಿದ್ರು, ಎಲ್ಲ ಉಪವಾಸಕ್ಕೂ ಹಾಜರು. ಟೈಮ್ ಇಲ್ಲ ಅಂದರೆ ಟೈಮ್ ಮಾಡ್ಕೊಂಬಂದು ದೇವ್ರ ಸರಿಯಾಗಿ ಕುತ್ಕೊಳೋರು. ಹಲೋ, ಇದ್ದೀರಾ? ಆದರೆ ಸ್ವಲ್ಪ ಇವರಿಗೆ ಪಚ್ಚೆ ಹಿಡಿದಾಗ, ಅಂದರೆ ಹಸ್ರಾದಾಗ, ಜನ ಅಂತ 4 ಕಾಸು ಓಡಾಡಿದ್ರೆ ಸ್ನೇಹಿತರು, ಬಂಧುಗಳು, ಮಿತ್ರರು, ಫ್ರೆಂಡ್ಸು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇವರಿಗೆ ದೇವರ ಆಲಯಕ್ಕೆ ಬರೋಕ್ಕೂ ಟೈಮ್ ಇಲ್ಲ, ಕೂಟಕ್ಕೆ ಬರೋಕ್ಕೆ ಟೈಮ್ ಇಲ್ಲ. ಅಯ್ಯೋ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಪಾರ್ಟಿ ಇತ್ತು ಇವತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಯ್ಯೋ, ಅವ್ರದ್ದು ಬರ್ತಡೇ, ಅವ್ರದ್ದು ತಿಥಿ, ಇವ್ರದ್ದು ಅದು. ಸ್ತೋತ್ರ.
ಆಮೇಲೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನ್ನನ್ನು ಕರೆದಿರೋ ಉದ್ದೇಶಕ್ಕೆ, ಆ ಡೆಸ್ಟಿನೇಷನ್ಗೆ ತಲುಪದಂತೆ ಇವರೆಲ್ಲರೂ ನಿನ್ನನ್ನು ಮಧ್ಯದಲ್ಲಿ ತಡೆ ಹಿಡಿತಾರೆ. ಅವುಗಳಿಗೆಲ್ಲ ಒತ್ತು ಕೊಡಬೇಕಾಗಿರೋದು ನೀನು ಅವರು ಯಾರನ್ನು ವಂದಿಸಬೇಡ, ನೀನು ನೇರವಾಗಿ ನಡೆ. ಕಾರಣ ಪಟ್ಟಣಗಳು ನಿನ್ನ ಮುಂದೆ ತೆರೆಯಲ್ಪಡುವಂಥದ್ದಾಗಿದೆ. ಸುಗ್ಗಿ ಕಾಯ್ತಾ ಇದೆ. ಹಾರ್ವೆಸ್ಟ್ ಇಸ್ ವೇಟಿಂಗ್ ಫಾರ್ ಯು. ಇವತ್ತು ನಂಬುವ ದೇವ ಮಕ್ಕಳು ಯಾರಾದರೂ ಇರೋದಾದ್ರೆ ಇದು ಸರಿಯಾದ ಸಮಯವೇ? ಸ್ವಂತ ಮನೆಗೋಸ್ಕರ ಓಡುವ ಸಮಯವೇ? ಹಗ್ಗಾಯಿ ಪ್ರವಾದಿ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಮನೆಗೋಸ್ಕರ ಓಡುವ ಸಮಯವೇ. ಹಾಲೆಲೂಯಾ, ಹಾಲೆಲೂಯಾ. ಕಾಡಿಗೋಗ್ರಿ, ಮರ ಕಡ್ಕೊಂಬನ್ರಿ, ದೇವಾಲಯವನ್ನು ಕಟ್ರಿ. ಹಲ್ಲೆಲೂಯಾ, ಆಮೇನ್. ಇವತ್ತು ನೋಡ್ರಿ, ಎಲ್ಲ ಅವರವರ ಸ್ವಂತ ಕಾರ್ಯಕ್ಕಾಗಿ ಓಡ್ತಾನೆ ಇದ್ದಾರೆ. ಓಡು 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 ಅಂತ ಓಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಮಾರ್ಗದಲ್ಲಿ ಯಾರನ್ನು ವಂದಿಸಬೇಡ್ರಿ. ಯೇಸು ಸ್ವಾಮಿ ಹೇಳಿದ್ರು. ಅದೇ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರುವಾಗ 10ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯವನ್ನು ಗಮನಿಸ್ರಿ. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆ ಒಳಗಡೆ ಹೋಗುವಾಗ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದ ಅವರಿಗೆ ಆಗಲಿ. ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದ ನಿಮ್ಮ ಹಿಂದಕ್ಕೆ ಬರಲಿ. ಲಿಸನ್ ಟು ಮೀ. ಇಲ್ಲಿ ಗಮನಿಸಬೇಕಾದದ್ದು, ಯೇಸು ಸ್ವಾಮಿ ಹೇಳಿದನು, ನೀನು ಒಂದು ಮನೆಗೆ ಹೋದರೆ ಶುಭವಾಗಲಿ, ಬ್ಲೆಸ್ ಆಗಲಿ, ಆಶೀರ್ವಾದವಾಗಲಿ. ದೈವ ಅಭಿಷಕ್ತರುಗಳನ್ನು ಮನೆಗಳಿಗೆ ಯಾಕೆ ಕರೆಸ್ಕೊಳ್ಳೋದು? ಯಾಕೆ ಪ್ರಾರ್ಥನೆ ಮಾಡಿಸ್ಕೊಳ್ತೀರಾ? ನಿಮಗೆ ಶುಭವಾಗೋದಕ್ಕೋಸ್ಕರ. ಅಯ್ಯೋ ದೇವ್ರೆ, ನಾವು ಅದನ್ನು ಮಾಡೇ ಇಲ್ವಲ್ಲ. ಇನ್ನು ಮುಂದಕ್ಕಾದ್ರೆ ಮಾಡ್ರಿ. ಅವರ ಮನೆಗೆ ಕಾಲಿಡುವಾಗ ಶುಭವಾಗಲಿ ಅಂತ ಅವರು ಉಚ್ಚಾರಣೆ ಮಾಡ್ಬೋದು. ಆಶೀರ್ವಾದ ಪಾಸ್ಟರ್ಗಳ ಕೈಯಲ್ಲಿ ಅಲ್ಲ, ದೇವ್ರ ಕೈಯಲ್ಲಿರೋದು. ಆದ್ರೆ ದೇವರು ಅವ್ರನ್ನ ಡೆಲಿಗೇಟೆಡ್ ಅಥಾರಿಟಿ ಅಂತಾರೆ. ಅದನ್ನ ನೇಮಕ ಮಾಡಿರುವ ಅಧಿಕಾರ ಅವರಿಗೆ ಇದೆ. ಆದರೆ ತೀರ್ಮಾನ ದೇವರು ಮಾಡೋದು. ನಾನು ಬರ್ತೀನಿ, ಅಪ್ಪ ಇವರ ಕುಟುಂಬವನ್ನು ಆಶೀರ್ವದಿಸಪ್ಪ, ಉನ್ನತವಾಗಿ ಆಶೀರ್ವಾದ ಮಾಡು, ಉನ್ನತವಾಗಿ ಆಶೀರ್ವಾದ. ಎಲ್ಲ ಆಶೀರ್ವಾದಗಳು ಬಾಯಿ ತುಂಬ ಹೇಳ್ತೀನಿ. ಅವ್ರ ಕೈ ತುಂಬ ಕಾಣಿಕೆ ಕೊಟ್ಟರು, ನಾನು ಜೋ ತುಂಬ ತುಂಬಿಸ್ಕೊಂಡು ಸ್ತೋತ್ರ ಹೇಳು ಹೊಟ್ಬಿಟ್ಟೆ. ನಾನು ಹೋದೆ. ಆದರೆ ಈ ಹೇಳಿದ ಆಶೀರ್ವಾದ ಎಲ್ಲ ಅಲ್ಲಿ ನೆಲೆ ನಿಲ್ಲಬೇಕಾದ್ರೆ ಆ ಮನೆಯವರು ಯೋಗ್ಯರಾಗಿರಬೇಕು. ಇಲ್ಲಾದರೆ ಹಣನೂ ನಷ್ಟ, ಟೈಮ್ ವೇಸ್ಟು, ಸ್ತೋತ್ರ. ನಿನಗಂತೂ ಬಿಡುಗಡೆ ಅಂತೂ ಆಗಲ್ಲ. ಆಮೇನ್. ನಿನ್ನ ಕಾಲುಗಳು ಇಡುವ ಮನೆಗೆ ಅದೊಂದು ಆಶೀರ್ವಾದವಾಗಬೇಕಾದ್ರೆ, ಅಭಿಷೇಕವಾಗಬೇಕಾದ್ರೆ ನಾನು ಏನು ಮಾಡಬೇಕು? ಒಂದು, ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಕ್ಕೆ ನೀನು ವಿಧಿಯರಾಗಬೇಕು. ನಾನು ಮೊದಲನೇ ಸರ್ವಿಸ್ನಲ್ಲಿ ಮರಿಯಳ ಕುರಿತು ಮಾತನಾಡಿದೆ. ಮರಿಯಳು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28-29. ಅದೂತನ ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದರು. ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಕೆಯು ಈ ಮಾತಿಗೆ ತತ್ತರಿಸಿ, ನನ್ನ ಪ್ರಶ್ನೆ, ಆಕೆ ಈ ಮಾತಿಗೆ ಯಾಕೆ ತತ್ತರಿಸ್ಬೇಕಾಗಿತ್ತು? ಇದೊಂಥರ ಒಂದು ಎಕ್ಸ್ಟ್ರಾರ್ಡಿನರಿ ಗ್ರೀಟಿಂಗ್, ಇದು ವಂದನೆ. ಇದು ಎಕ್ಸ್ಟ್ರಾರ್ಡಿನರಿ ಗ್ರೀಟಿಂಗ್. ಯಾರಾದ್ರೂ ಹೇಳ್ರಿ, ಎಕ್ಸ್ಟ್ರಾರ್ಡಿನರಿ ಗ್ರೀಟಿಂಗ್, ಅಸಾಧಾರಣವಾದ ವಂದನೆ ಇದು. ಗಟ್ಟಿಯಾಗಿ ಹೇಳ್ರಿ. ಆ ಹಿಂದ್ಗಡೆ ಇರೋರು ಯಾರು ಹೇಳ್ತಾ ಇಲ್ಲ, ಗಟ್ಟಿಯಾಗಿ ಹೇಳ್ರಿ ಎಲ್ಲ ಸೇರಿ. ಅಸಾಧಾರಣವಾದ ವಂದನೆ. ಅವಳು ತತ್ತರಿಸೋಗ್ಬಿಟ್ಲು. ಕಾರಣ ಏನು? ಅವಳು ಕಣ್ಣಿಕೆ. ಅವಳಿಗೆ ಆಲೋಚನೆ ಏನು ಬರ್ತಾ ಇರೋದು? ನಿನಗೊಂದು ಶಿಶು ಜನಿಸಕ್ಕೆ ಹೋಗ್ತಾ ಇದ್ದಾನೆ,
ನೀನು ಗರ್ಭವತಿ ಆಗ್ತೀಯ. ಪವಿತ್ರಾತ್ಮನ ಮೂಲಕ ನೀನು ಗರ್ಭವನ್ನು ಧರಿಸ್ತೀಯ. ವಿವಾಹ ನಿಶ್ಚಯ ಆಗಿರುವವಳು ಸಮಾಜದಲ್ಲಿ ಕಣ್ಣಿಕೆ, ಪುರುಷನ ಸಂಪರ್ಕ ಇಲ್ಲದೆ ಇವಳು ಹೇಗೆ ಗರ್ಭ ಧರಿಸಲಿಕ್ಕೆ ಸಾಧ್ಯ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಟ್ ದ ಏಂಜಲ್ ಆಫ್ ಗಾಡ್, ಈ ದೇವ ದೂತನ ಪ್ರತ್ಯಕ್ಷನಾಗಿ ಅವಳಿಗೆ ಹೇಳ್ತಾನೆ, ದಯೆ ಹೊಂದಿದವಳೆ ನಿನಗೆ ವಂದನೆ. ಅಸಾಧಾರಣವಾದಂಥ ವಂದನೆ. ಇವತ್ತು ಎಷ್ಟು ಜನ ಅಸಾಧಾರಣವಾದ ವಂದನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೋಡ್ರಿ, ಸ್ವಲ್ಪ ಜನನೇ ಸ್ತೋತ್ರ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು, ಅಸಾಧಾರಣವಾದದ್ದು, ಅಸಾಧ್ಯವಾದ ಕಾರ್ಯ. ಇಫ್ ಗಾಡ್ ಸೇಸ್ ಸಮಥಿಂಗ್, ಕ್ಯಾನ್ ಯು ಬಿಲೀವ್? ನೀನು ಅದನ್ನು ನಂಬಕ್ಕಾಗುತ್ತಾ? ಅದನ್ನು ಸ್ವೀಕರಿಸಕ್ಕಾಗುತ್ತಾ? ಅದನ್ನು ಅಪ್ಪಿಕೊಳ್ಳಕ್ಕಾಗುತ್ತಾ? ಇಮ್ಮಿಡಿಯೇಟ್ ಆಗಿ ನಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಹೇ ನಮ್ಗಂತೂ ಇದಾಗಲ್ಲಪ್ಪ, ಇದಂತೂ ನಡೆಯಲ್ಲ ಬಿಡಪ್ಪ. ವೈ ಯು ಆರ್ ಬ್ಲಾಕಿಂಗ್? ಇವಳ ಹೃದಯದಲ್ಲಿ ಅನೇಕ ಪ್ರಶ್ನೆಗಳಿತ್ತು. ನಾನು ಪುರುಷನನ್ನು ಅರಿಯದವಳು, ನನಗೆ ವಿವಾಹ ನಿಶ್ಚಯ ಆಗಿದೆ ಅಷ್ಟೇ, ಸಮಾಜ ಏನಂತಾರೆ, ನನ್ನ ಕುರಿತು ಏನು ಮಾತಾಡ್ತಾರೆ. ಆದರೆ ನನಗಿಷ್ಟ ಕೊಟ್ಟಿದ್ದು ಒಂದು ಮಾತು. ಕಡೆಗೆ ಅವಳೊಂದು ಕನ್ಕ್ಲೂಷನ್ ಬರ್ತಾಳೆ. ಅವಳೊಂದು ಆಳವಾದಂಥ ಸ್ಟೇಟ್ಮೆಂಟನ್ನು, ಪ್ರೊಫೌಂಡ್ ಸ್ಟೇಟ್ಮೆಂಟ್ ಕೊಡ್ತಾಳೆ. ಆ ಸ್ಟೇಟ್ಮೆಂಟ್ ಏನು ಗೊತ್ತಾ? ನಿನ್ನ ಮಾತಿನಂತೆ ನನಗಾಗಲಿ. ಇವತ್ತೆಷ್ಟು ಜನ ಹೇಳ್ತೀರಾ, ನಿನ್ನ ಮಾತಿನಂತೆ ನನಗಾಗಲಿ? ಆಲೋಚನೆ ಗಟ್ಟಿಯಾಗಿದೆ, ಊಹಿಸೋಕ್ಕಾಗೋದಿಲ್ಲ, ಚಿಂತೆ ಮಾಡೋಕ್ಕಾಗೋದಿಲ್ಲ. ಈ ಪಾಸ್ಟ್ರು ಏನಂತ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಆದರೂ ನಿನ್ನ ಮಾತಿನಂತೆ ನನಗಾಗಲಿ. ಇವತ್ತೆಷ್ಟು ಜನ ಅದಕ್ಕೆ ಆಮೇನ್ ಹೇಳ್ತೀರಾ? ಎಷ್ಟು ಜನ ಅಸಾಧಾರಣವಾದ ಕಾರ್ಯಗಳು ನಿಮ್ಮ ಹತ್ರ ಹೇಳ. ಸಾಧಾರಣವಾದ ಕಾರ್ಯ ಅಂದರೆ ಎಲ್ಲರೂ ನಂಬ್ತಾರೆ. ಈ ದಿವಸಗಳಲ್ಲಿ ಪರಲೋಕದ ಬಾಗಿಲು ತೆರೆದು, ಇಫ್ ದ ಏಂಜಲ್ ಆಫ್ ಗಾಡ್ ಅಪಿಯರ್ ಇನ್ ಯುವರ್ ರೂಮ್, ನಿನ್ನ ರೂಮಿನಲ್ಲಿ, ನಿನ್ನ ಕೋಣೆಯಲ್ಲಿ ಇಳಿದು ನಿನಗೆ ಅಸಾಧ್ಯವಾದ ಅಸಾಧಾರಣವಾದ ಕಾರ್ಯಗಳನ್ನು ನಿನ್ನೊಟ್ಟಿಗೆ ಮಾತನಾಡಿದ್ರೆ, ನಿನ್ನ ಬುದ್ಧಿಮಂಡಲಕ್ಕೆ ಅನುಮತಿ ಕೊಡ್ತೀಯೋ, ನಿನ್ನ ಆತ್ಮ ಮಂಡಲಕ್ಕೆ ಅನುಮತಿ ಕೊಡ್ತೀಯೋ? ನಿನ್ನ ಆತ್ಮ ಮಂಡಲದಲ್ಲಿ ಹೇಳ್ತೀಯ, ದೇವ ನಿನ್ನ ಚಿತ್ತಕ್ಕನುಸಾರವಾಗಿ, ನಿನ್ನ ಮಾತಿನಂತೆ, ನಿನ್ನ ವಾಕ್ಯದಂತೆ, ನಿನ್ನ ಶಬ್ದದಂತೆ, ನಿನ್ನ ವಾಗ್ದಾನದಂತೆ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಹೇಳುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಅಂಥವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರೆ. ಇಟ್ ಈಸ್ ಸೋ ಡಿಫಿಕಲ್ಟ್. ನೀನು ಪ್ರವಾದಿನಿ ಅಂದರೆ ಕ್ಯಾನ್ ಯು ಅಕ್ಸೆಪ್ಟ್? Yes, she will believe. She said, yes, I'm a prophetess. ಅವತ್ತಿನಿಂದ ನೀನು ನಡೆಯಬೇಕಾದ್ರೆ ಹೆಂಗೆ ಗೊತ್ತಾ? ರಾಮ ಶಕ ಲಬ ಶಂದ ಲಬ ತರಮ ಕಲಬಕ ಅನ್ಯ ಭಾಷೆಗಳು ಮಾತಾಡ್ತಾ ನಿನಗೆ ಗೊತ್ತಿಲ್ಲದೆ ಇರುವ ಪದಗಳನ್ನು ರಿಲೀಸ್ ಮಾಡ್ತಾ ಇರಬೇಕು. ಅದು ಫೇತ್, ಕಣ್ಣಿಂದ ಕಾಣೋದು. ಅದನ್ನೇ ನುಡಿಬೇಕು. ಪ್ರತಿಯೊಂದು ನನ್ನ ಜೀವನದಲ್ಲಿ ಕೆನ್ ಐ ಎಕ್ಸ್ಪ್ಲೈನ್? ನಾನು ಕಂಡಿದ್ದು, ನನಗೊಂದು ಆಸೆ ಪಟ್ಟರೆ ಅದು ಕಣ್ಣಿಂದ ಕಾಣ್ತೀನಿ, ಅದನ್ನೇ ಎದುರು ನೋಡ್ತೀನಿ. ಒಂದು ಬ್ರ್ಯಾಂಡ್ ಶರ್ಟ್ಗೋಸ್ಕರ ಆಸೆ ಪಟ್ಟೆ, ಒಂದು ಬ್ರ್ಯಾಂಡೆಡ್ ಶರ್ಟ್ಗೋಸ್ಕರ. ಅವತ್ತು ಗತಿ ಇಲ್ಲ. ಆದರೆ ಹಿಂದೆ ತಿರುಗಿ ನೋಡಿದ್ರೆ ಇವತ್ತು ಬ್ರ್ಯಾಂಡೆಡ್ ಶರ್ಟ್ಗಳು ರಾಶಿನೇ ಬಿದ್ದಿದೆ.
ನೀನು ಕೇಳೋ ಸ್ವಲ್ಪ, ಆದರೆ ದೇವರು ಕೊಡುವಾಗ ಆಳತೆ ಇಲ್ಲದಷ್ಟು. ಕಮಾನ್ ಸಂಬಡಿ ಬಿಲೀವ್. ಯಾರಾದ್ರೂ ನಂಬೋರು ಇದ್ದೀರಾ? ಅದ್ರದಲ್ಲೇ ನೋಡ್ರಿ ಎಷ್ಟು ಸ್ತೋತ್ರ ಬಂತು ನೋಡ್ರಿ. ಬ್ರ್ಯಾಂಡೆಡ್ ಶರ್ಟ್ಗಳು ಕೊಡ್ತೀನಿ ಅಂದಿದ್ದೆ ತಡ ಎಲ್ಲ ಸ್ತೋತ್ರ ಹೇಳ್ಬಿಟ್ರು. ವಾಗ್ದಾನದ ದೇಶದ ಕುರಿತು ಮಾತನಾಡಿದ ಒಬ್ಬರು ಸ್ತೋತ್ರ ಹೇಳಲಿಲ್ಲ. ಅವ್ರು ಯಾವ ದೇಶದ ಮೇಲೆ ಕಣ್ಣಿಟ್ರು? ಅವರು ಪರಲೋಕದ ದೇಶದ ಮೇಲೆ. ಅವರಿಗಾಗಿ ದೇವರು ಒಂದು ಪಟ್ಟಣವನ್ನ ಸಿದ್ಧ ಮಾಡಿದನು. ಆ ಪಟ್ಟಣದ ಹೆಸರು ಹೊಸ ಯೆರೂಸಲೇಮ್ ಆಗಿರುವಂಥದ್ದಾಗಿದೆ. ಅಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ, ಅಲ್ಲಿ ನಕ್ಷತ್ರಗಳಿಲ್ಲ, ಅಲ್ಲಿ ಹಗಲು ರಾತ್ರಿ ಎಂಬ ಫಿನೋಮಿನಾ ಇಲ್ಲ. ಅಲ್ಲಿ ನೀತಿ ಸೂರ್ಯನೇ ಬೆಳಕಾಗಿರ್ತಾನೆ. ರತ್ನ ಕಲ್ಲುಗಳಿಂದ ಕಟ್ಟಲ್ಪಟ್ಟಂಥದ್ದು, 12 ಕಲ್ಲುಗಳಿಂದ ಕಟ್ಟಲ್ಪಟ್ಟಂಥ ಕಾಂಪೌಂಡ್. ಸ್ತೋತ್ರ. ಆಮೇಲೆ ಉಪ್ಪರಿಗೆಗಳುಳ್ಳಂಥ ಮನೆ. ಕಳೆದ ಅನೇಕ ವರ್ಷಗಳಿಂದ, 2000 ವರ್ಷಗಳಿಂದ ಆ ಮನೆ ಕಟ್ತಾ ಇದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಮೇಲೆ 14 ವರ್ಷಗಳಲ್ಲಿ 20,000 ಕೆಲಸಗಾರನ ಒಳಗೊಂಡು ಅಮೃತ ಶಿಲೆಗಳಿಂದ ಕಟ್ಟಲ್ಪಟ್ಟಂಥ ತಾಜ್ ಮಹಲ್, ಲೋಕ ಪ್ರಸಿದ್ಧವಾದ ತಾಜ್ ಮಹಲ್ ಇವತ್ತು ಪ್ರಸಿದ್ಧವಾಗಿದೆ. ಅದನ್ನು ಕಟ್ಟೋದಕ್ಕೆ 14 ವರ್ಷ ತಗೊಂಡ್ರು. ಆದರೆ 22,000 ವರ್ಷಗಳಾದರೂ ಇನ್ನೂ ಕಂಪ್ಲೀಟ್ ಆಗದೆ ಇರುವ ಮನೆ ನನಗೋಸ್ಕರ, ನಿನಗೋಸ್ಕರ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ಮೊರೆ ಇಲ್ಲ, ಅಲ್ಲಿ ಕರಕರೆ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಜಗಳ ಇಲ್ಲ, ಅಲ್ಲಿ ಭಿನ್ನತೆ ಇಲ್ಲ, ಅಲ್ಲಿ ಸೂರ್ಯನಿಲ್ಲ, ಚಂದ್ರನಿಲ್ಲ. ಶಾಶ್ವತವಾದ ಪಟ್ಟಣದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ. ಅಸಾಧಾರಣವಾದ ಕಾರ್ಯಗಳು ದೇವರು ಪ್ರಕಟಿಸಿದಾಗ ನೆಗೆಟಿವ್ ಆಗಿ, ಸ್ವಾಭಾವಿಕ ಬುದ್ಧಿಮಂಡಲದಿಂದ ನಕಾರಾತ್ಮಕವಾಗಿ ಚಿಂತೆ ಮಾಡಬೇಡ. ಮೋಸ್ಟ್ ಆಫ್ ದ ಪೀಪಲ್, ಸ್ವಲ್ಪ ಬುದ್ಧಿ ಇರೋರು, ಸ್ವಲ್ಪ ತಿಳುವಳಿಕೆ ಇರೋರು, ಅವ್ರು ಹೇಳೋದು ಏನು ಗೊತ್ತಾ? ಇದೆಲ್ಲ ನಾವು ಎಷ್ಟು ಕೇಳಿದ್ದೀವಿ, ಬಿಡ್ರಿ, ಆಗಲ್ಲ ಬಿಡ್ರಿ, ಅದೆಲ್ಲ ನಡೆಯಲ್ರಿ, ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೆ, ಬಿಡ್ರಿ, ಆಗಲ್ಲ. ದಡ್ಡ ನಿನಗಾಗಲ್ವೋ, ಆದರೆ ನಂಬುವವನಿಗೆ ಸಾಧ್ಯ, ಎಲ್ಲ ಸಾಧ್ಯ. ಕೆಲ ಪ್ರವಾದಿಗಳು ಎಲ್ಲೇ ನಿಂತ್ಕೊಂಡು 50,000 ಲಕ್ಷ ಆತ್ಮಗಳ ಕುರಿತು ಹೇಳುವಾಗ ನನಗೊಂಚೂರು ಸಂಶಯ ಇಲ್ಲ. ನನಗೆ ಕಿಂಚಿತ್ತು ಸಂಶಯ ಇಲ್ಲ. ನಾನು ಹೇಳಿದ ಪ್ರವಾದಿನಲ್ಲ ನೋಡ್ತಾ ಇರೋದು, ನಾನು ದೇವರನ್ನ ನೋಡ್ತೀನಿ. 6 ಲಕ್ಷ ಕುಟುಂಬದವರಿಗೆ, 6 ಲಕ್ಷ ಕುಟುಂಬದವರಿಗೆ ಮೋಶೆಗೆ ದೇವರು ಹೇಳಿದನು, ಆಹಾರ ಕೊಡು ಇವರಿಗೆ. ಅವನು ಹೇಳಿದ, ಇಷ್ಟು ಲಕ್ಷ ಜನರಿಗೆ ನಾನು ಎಲ್ಲಿಂದ ಕೊಡೋದು ಆಹಾರ? ಅವನ ಮನ್ನಾ ಸುರಿಸ್ದ, ಅವನ ಬಾವಲಕ್ಕಿಗಳನ್ನು ಸಮುದ್ರದಲ್ಲಿ ಅದನ್ನು ಎಬ್ಬಿಸ್ಬಿಟ್ಟ. ಇಷ್ಟು ಲಕ್ಷ ಜನರನ್ನ ಪೋಷಣೆ ಮಾಡೋದಕ್ಕೆ ಅವನಿಗೆ ಚುಟ್ಕೆ ಹೊಡೆಯೋ ಸಮಯ ಸಾಕಾದರೆ ನಿನ್ನ ಬಳಿ ಮಾಡಿರುವ ವಾಗ್ದಾನಗಳ ನೆರವೇರೋದಕ್ಕೆ ಇನ್ನು ತಡ ಆಗೋದಿಲ್ಲ. ಜಸ್ಟ್ ಯು ಬಿಲೀವ್. ನೀನು ನಂಬಿದ್ರೆ ಸಾಕು. ಕಮಾನ್ ಸಾಂಬಾಡೆ. ಕರ್ತನೇ, ನಿನ್ನ ಮಾತಿನಂತೆ ಆಗಲಿ, ನಿನ್ನ ವಾಗ್ದಾನ ನೆರವೇರಲಿ. ಆಮೆನ್, ಆಮೆನ್. ಇಟ್ ಈಸ್ ಸೋ ಡಿಫಿಕಲ್ಟ್. ಬರುವ ಪ್ರವಾದಿಗಳೆಲ್ಲ ಆಲಯದ ಕುರಿತು ಹೇಳುವ ಆಲೋಚನೆಗಳು, ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ದ ಮೈಂಡ್ ಸೆಟ್. ನಮ್ಮ ಬುದ್ಧಿಮಂಡಲ ಹೇಳುತ್ತೆ,
ಇದು ಹೆಂಗೆ ನಡೆಯಕ್ಕೆ ಹೋಗುತ್ತೋ? ಲೆಟ್ ಮಿ ಎಕ್ಸ್ಪ್ಲೈನ್. ಪಾಕೆಟಲ್ಲಿ 2 ರೂಪಾಯಿ ಇಲ್ದಿರ ಇರುವಾಗ ಈ ಕೈಯನ್ನು ನೋಡಿ ನಾನು ಹೇಳ್ತಾ ಇದ್ದೆ, ಆವಾಗ 500 ರೂಪಾಯಿ ಅಂದರೆ ದೊಡ್ಡ ಮೊತ್ತ. 500 ರೂಪಾಯಿ ಅಂದರೆ ದೊಡ್ಡ ಮೊತ್ತ. ಸ್ತೋತ್ರ. ಅದರಲ್ಲಿ 1000 ರೂಪಾಯಿ ಅಂದರೆ ಅತಿ ದೊಡ್ಡ ಮೊತ್ತ. 10,000 ಅಪ್ಪ, ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತಲೂ ಗೊತ್ತಾಗಲ್ಲ. ಸ್ತೋತ್ರ. ಸುಮ್ಗೆ ಈ ಕೈ ನೋಡಿ ಪ್ರವಾದಿಸ್ತಾ ಇದ್ದೀವಿ. ಈ ಕೈ ಕೋಟ್ಯಾಂತರ ರೂಪಾಯಿ ದೇವರು ಕೊಡ್ತಾನೆ. ಕೋಟಿಗಟ್ಟಲೆ ದೇವರ ರಾಜ್ಯಕ್ಕಾಗಿ ನಾವು ಚೆಲ್ತೇವೆ. ಈ ಕೈ ಕಾಣುತ್ತೆ, ಇದರಿಂದ ದೇವರ ಸೇವೆ ಮಾಡ್ತೀನಿ. ಪ್ರವಾದಿಸ್ತಾ ಇದೆ, ಪ್ರವಾದಿಸ್ತಾ ಇದೆ. ಆಮೇಲೆ ಪ್ರವಾದಿಸ್ತಾ ಇದೆ. ಐ ಸಾ ದೇವರು ನನ್ನ ಕೈಯಲ್ಲಿ ಕೊಡೋದನ್ನು ನಾನು ಕಂಡೆ. ಇವತ್ತೆಷ್ಟು ಜನ ಹೇಳ್ತೀರಾ? ಸತ್ಯವೇದ ಗ್ರಂಥ ಹೇಳುತ್ತೆ, ಅವರ ನಂಬಿಕೆಯಿಂದ ಮೃತರಾದರು, ನಂಬಿಕೆಯಿಂದಲೇ ಮೃತರಾದರು. ನಾನು ಸಾಯುವಾಗಲೂ ದೇವರು ಹೇಳಿದ ಮಾತುಗಳು ನೆರವೇರೇ ಇರುತ್ತೆ. ಅದರ ನಿಶ್ಚಯದೊಂದಿಗೆ ಸಾಯ್ತೀನಿ. ಆಮೇನ್. ಒಬ್ಬರು ಮಾತ್ರ ಒಂದು ಆಮೇನ್ ಹೇಳ್ರಿ. ಮನುಷ್ಯರು ಹೇಳುವ ವಂದನೆಗಳು ಕೆಲವೊಮ್ಮೆ ನಿಮ್ಮನ್ನು ಭಾರಪಡಿಸುತ್ತೆ, ನೋಯಿಸುತ್ತೆ, ಈ ಆಳಿಸುತ್ತೆ. ಯೋಬನ ಸ್ನೇಹಿತರು ಬಂದು ಉಭಯ ಕುಶಲೋಪರಿ ಅವರನ್ನ ಯೋಗಕ್ಷೇಮ ವಿಚಾರಿಸುವುದಕ್ಕೆ ಬಂದವರು. ಆದರೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು. ಆದರೆ ದೇವರಿಂದ ಬರುವಂಥ ಆ ವಂದನೆ ನಿನ್ನ ಆಶೀರ್ವಾದದ ಕಡೆಗೆ, ನಿನ್ನ ಚರಿತ್ರೆಯನ್ನು ಬದಲಾಯಿಸುವ ಕಡೆಗೆ, ನಿನ್ನ 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 ಅವಸ್ಥೆಗಳಿಗೆ ರೂಪಾಂತರ ಮಾಡುವ ಆ ಬದಲಾವಣೆಯ ಕಡೆಗೆ ಪರಿಶುದ್ಧಾತ್ಮನ ವಂದನೆಯನ್ನು ನಿನಗಾಗಿ ರಿಲೀಸ್ ಮಾಡ್ತಾನೆ. ಅದರ ಹೆಜ್ಜೆ ನಿನ್ನ ಮೇಲೆ ಬೀಳಬೇಕು ಅಂದರೆ ನಿನ್ನ ಆತ್ಮದಲ್ಲಿ ನೀನು ನಂಬುವವನಾಗಿರಬೇಕು, ನಂಬುವವಳಾಗಿರಬೇಕು. ನಿನ್ನ ಕುರಿತು ದೇವರು ಹೇಳಬೇಕು, ಇವಳು ನನ್ನ ಮಗಳು, ಇವನು ನನ್ನ ಮಗ, ಇವನ ಕುರಿತು ನನಗೆ ನಾಚಿಕೆ ಇಲ್ಲ ಅಂತ. ಆಮೆನ್, ಆಮೆನ್. ಕಾನ್ಫಿಡೆಂಟ್ ಬೇಕ್ರಿ. ನಾನು ಒಂದು ಕಾರ್ಯ ಒಬ್ಬರ ಕೈಗೆ ಒಪ್ಪಿಸ್ಬೇಕು ಅಂದರೆ ನನಗೆ ಕಾನ್ಫಿಡೆಂಟ್ ಇರ್ಬೇಕು, ಇವ್ರ ಕೈ ಕೊಟ್ಟರೆ ಇವ್ರು ಮಾಡ್ಕೊಂಬರ್ತಾರೆ ಅಂತ. ದೇವರು ಅದನ್ನೇ ನೋಡ್ತಾ ಇದ್ದಾರೆ. ಹೇಯ್, ನಾನು ವಾಗ್ದಾನ ಕೊಟ್ಟರೆ ನೀನು ನಂಬ್ತೀಯಾ? ಮರಿಯಳಿಗೆ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಶಿ ಬಿಲೀವ್ಡ್. ಅವಳು ಹೇಳಿದ್ಲು, ಎಸ್ ದೇರ್ ವಾಸ್ ಎ ಕ್ವಶನ್ಸ್. ಅವಳ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಬಂತು. ಇನ್ ಸ್ಪೈಟ್ ಆಫ್ ದ್ಯಾಟ್, ಎಲ್ಲ ಕಾರ್ಯಗಳಿದ್ರೂ ಸಹ, in spite of many questions, still she said it. ಆಕೆ ಹೇಳಿದ್ಲು, let your word, according to your word, let it be done. ಅದು ನಡೀಲಂಗೆ, ನಿನ್ನ ಮಾತಿನಂತೆ ನಡೀಲಿ. ಏನಕ್ಕೂ ನಾನು ಸಿದ್ಧ, ಯಾವುದಕ್ಕೂ ಸಿದ್ಧ. ಕೆಲವರಿಗೆ ಪ್ರಾಫೆಸಿ ಅರ್ಥ ಆಗಲ್ಲ, ಕೆಲವರಿಗೆ ಸ್ವಪ್ನ ಅರ್ಥ ಆಗಲ್ಲ, ಕೆಲವರಿಗೆ ಉಪದೇಶ ಅರ್ಥ ಆಗಲ್ಲ, ಕೆಲವರಿಗೆ ಎಷ್ಟೇ ಹೇಳಿದ್ರು ಮೊಂಡು ಸ್ವಭಾವ, ಬುದ್ಧಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬುದ್ಧಿಯಲ್ಲೇ ಎಲ್ಲ ಅಳತೆ ಮಾಡೋದು. ನಮಗೆಲ್ಲ ಗೊತ್ತಿದೆ ಬಿಡ್ರಿ, ನಾನು ನಿಮಗಿಂತ ದೊಡ್ಡವರು, ನಿಮಗಿಂತ ಚೆನ್ನಾಗಿ ಗೊತ್ತಿದೆ, ನಮಗೆಲ್ಲ ಅನುಭವ ಆಗಿದೆ. ಯು ಆರ್ ಬ್ಲಾಕಿಂಗ್ ಯುವರ್ ಬ್ಲೆಸ್ಸಿಂಗ್. ವಂದನೆ, ವಂದನೆ. ಏನೇ ರಾತ್ರಿ ನಾವು ಸ್ನೇಹಿತರು ನಾವಿಬ್ಬರು ತುಂಬ ಹೊತ್ತು ಮಾತನಾಡ್ತಾ ಇದ್ವಿ. ಸೊ ಗಾಡ್, ದೇವರು ದೊಡ್ಡ ಕಾರ್ಯ ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾನೆ. ಮರಿಯಳಿಗೆ ಮಗು, ಅವಳಿಗೆ ಮದುವೆ ಆಗದೆ ಇರುವವಳಿಗೆ ಮಗು ಬೇಕು ಅನ್ನೋದಲ್ಲ, ಈಗ ಅವಳಿಗೆ ಮದುವೆ ಆಗಬೇಕು. ಆದರೆ
ಎಲಿಸಬೆತ್ ಅಲ್ಲಿ ವಯಸ್ಸಾದವಳು ಮುದುಕಿಯಾಗಿದ್ದಾಳೆ, ಅವಳಿಗೊಂದು ಮಗು ಬೇಕು. ಅವಳಿಗೆ ಅವಶ್ಯಕತೆ ಇತ್ತು, ಇವಳಿಗೆ ಅವಶ್ಯಕತೆ ಇರಲಿಲ್ಲ. ಮರಿಯಳಿಗೆ ಇದ್ದೀರಾ ನೀವು ನನ್ನ ಜೊತೆ? ಇವಳಿಗೆ ಅವಶ್ಯಕತೆ ಇರಲಿಲ್ಲ, ಆದರೆ ದೇವರ ಅಸೈನ್ಮೆಂಟ್ ಇವಳ ಮೇಲೆ, ದೇವರ ಉದ್ದೇಶ ಇವಳ ಮೂಲಕ, ಇವಳ ಗರ್ಭದ ಮೂಲಕ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಅಸೈನ್ಮೆಂಟ್. ಕೆಲವರು ಅವಶ್ಯಕತೆಗಾಗಿ ಸೇವೆ ಮಾಡ್ತೀರಾ, ಕೆಲವರು ಅಸೈನ್ಮೆಂಟ್ನಲ್ಲಿ ಸೇವೆ ಮಾಡ್ತಾರೆ, ಕೆಲವರು ಹೊಟ್ಟೆಪಾಡಿಗೆ ಸೇವೆ ಮಾಡ್ತಾರೆ, ಇನ್ನು ಕೆಲವರು ದೇವರು ಹೇಳಿರುವ ಅಸೈನ್ಮೆಂಟನ್ನು ಫುಲ್ಫಿಲ್ ಮಾಡೋದಕ್ಕೆ ಸೇವೆ ಮಾಡ್ತಾರೆ. ವಿಚ್ ಕ್ಯಾಟಗರಿ ಆರ್ ಯು? ಇನ್ನು ಯಾವ ಕ್ಯಾಟಗರಿಯಲ್ಲಿದೆಯಾ? ವಂದನೆ, ವಂದಿಸು, ಗ್ರೀಟಿಂಗ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ವಿಲ್ ಬ್ರಿಂಗ್ ಯು ದ ಬ್ಲೆಸ್ಸಿಂಗ್ಸ್. ಆಶೀರ್ವಾದವನ್ನು ತರುತ್ತೆ. ದೂತನು ಹೇಳುವಾಗ ನನ್ನ ಕೈಲಾಗಕ್ಕಿಲ್ಲಪ್ಪ, ಸಮಾಜ ಏನು ಹೇಳ್ತಾರೆ, ಊರವ್ರು ಏನು ಹೇಳ್ತಾರೆ, ನನಗೆ ಅವಮಾನ ಸಹಿಸ್ಕೊಳಕ್ಕಾಗೋದಿಲ್ಲ, ನನ್ನ ಕೈಲಾಗೋದಿಲ್ಲ ಅಂತ ಮರಿಯಳು ಹೇಳಲಿಲ್ಲ. ಮರಿಯಳು ಹೇಳಿದ್ರು, ನಿನ್ನ ಮಾತಿನಂತೆ ನನಗೆ ನೆರವೇರಲಿ. ಎಷ್ಟು ಜನ ಹೇಳ್ತೀರಾ? ಇವತ್ತು ಬಿಟ್ಕೊಡಕ್ಕೆ ತಯಾರಾಗಿದ್ದೀರಾ? ದೇವರ ನಿನ್ನ ಚಿತ್ತ ಇದೆ ಆದರೆ ನಡಿಲಂಗೆ. ಕೆಲವೊಂದು ವಿಷಯಗಳಲ್ಲಿ ನಾನು ಹಂಗೆ I leave it to the hands of God. ದೇವರ ಕೈಗಳಲ್ಲಿ ಒಪ್ಪಿಸ್ಬಿಡ್ತೀನಿ. ನನಗಂತೂ ಗೊತ್ತಿಲ್ಲ, ಆಗಲ್ಲ, ನಿನ್ನ ಚಿತ್ತ, ಸ್ತೋತ್ರ. ಐ ಆಮ್ ರೆಡಿ. ಸೊ ದ ಥಿಂಗ್ಸ್ ವಿಲ್ ಟರ್ನ್. ವಿಷಯಗಳು ಬದಲಾವಣೆ ಆಗುತ್ತೆ. ಇನ್ನು ಜೀವನದ ಬದಲಾವಣೆಯ ವಂದನೆ ಪರಲೋಕ ಇವತ್ತು ತೆರೆದು ನಿನಗೆ ಅಂಥ ಶಬ್ದಗಳು, ಅಸಾಧ್ಯವಾದ ಶಬ್ದಗಳು, ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ, ಸಮಥಿಂಗ್ ಮಾರ್ವಲಸ್, ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಹಲ್ಲೆಲೂಯಾ ಸ್ತೋತ್ರ, ನಿನಗೆ ಜೀವನದಲ್ಲಿ ಕಾಣದೇ ಇರುವಂಥದ್ದು, ಅಸಾಧಾರಣವಾದದ್ದು, ಇಂಪಾಸಿಬಲ್ ಆಗಿರೋದು, ಅಂಥ ಶಬ್ದಗಳು ದೇವರು ಮೊಳಗಿಸಿದ್ರೆ ನೀನು ಹೇಳಲಿಕ್ಕೆ ಸಾಧ್ಯನಾ? ನಿನ್ನ ಮಾತಿನಂತೆ ನೆರವೇರಲಿ. ಎದ್ದು ನಿಂತ್ಕೊಳ್ಳಿ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯೇ, ಈ ಎರಡನೇ ಆರಾಧನೆಯನ್ನು ನೀನು ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ದಯೆ ನಿನ್ನ ಮಕ್ಕಳ ಮೇಲೆ ಇದ್ದದಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯಗಳು ನಿನ್ನ ಮಕ್ಕಳ ಹೃದಯದಲ್ಲಿ ಆಳವಾಗಿ ಬೇರೂರಿ ಅದು ಫಲ ಕೊಡಲಪ್ಪ. ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ಇವರನ್ನ ಬ್ಲೆಸ್ ಮಾಡ್ತೇನೆ, ಆಶೀರ್ವದಿಸ್ತೇನೆ. ನಿನ್ನ ಚಿತ್ತ ನೆರವೇರಲಿ, ನಿನ್ನ ಚಿತ್ತ ನೆರವೇರಲಿ. ನನಗೆ ಅಂಗೀಕರಿಸೋದಕ್ಕೆ ಮನಸ್ಸಿಲ್ಲ ಅಂತಲ್ಲ, ನಿನ್ನ ಮನಸ್ಸು ನಿನ್ನ ಚಿತ್ತಕ್ಕನುಸಾರವಾಗಿ ನಡೀಲಿ. ಒಪ್ಪಿಸ್ತಾ ಇದ್ದೇನೆ. ನಿನ್ನ ಚಿತ್ತ ಏನಿದೆ ಅದು ಮಾತ್ರ ನೆರವೇರಲಿ. ಅಡೆತಡೆಗಳು ಹೋಗಲಿ, ಬುದ್ಧಿಮಂಡಲದ ಪ್ರಮಾಣ ಹೋಗಲಿ, ಬುದ್ಧಿಯಲ್ಲಿ ಬರುವ ಆಲೋಚನೆಗಳು ಹೋಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಚಿತ್ತಕ್ಕೆ ನಾನು ವಿಧೇಯನಾಗ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್.